ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲಾ ಶ್ರೀನಾಥ್. ಈ ವಿಡಿಯೋ ಬಂದು ದೀಪಕ್ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಕೆ ಜಿ ಎಫ್ಗೆ ಹೋಗ್ತಾ ಇದ್ವಿ. ಅವಳಿಗೆ ಗೊತ್ತಿಲ್ಲ, ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಒಂದು 3-4 ಸಲ ಎಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಅವಳಿಗೆ ಸರ್ಪ್ರೈಸ್ ಕೊಡೋದೇನೋ ಗೊತ್ತಿಲ್ಲ. ನನಗೆ ಫುಲ್ಲು ಕಷ್ಟ ಆಗೋಯ್ತು, ಯಾಕೆಂದರೆ ಅವಳು ಫೋನ್ ಮಾಡಿದಾಗ ಫೋನ್ ಎತ್ತಕ್ಕಾಗಲಿಲ್ಲ. ಮೆಸೇಜ್ ಮಾಡಿದ್ದೆ, ಈ ಥರ ಸ್ಕೂಲಲ್ಲಿ ಏನೋ ಮೀಟಿಂಗ್ ಇದೆ, ನಾನು ಹೋಗ್ತಾ ಇದ್ದೀನಿ, ಆಮೇಲೆ ಬಂದು ಮನೆಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಮೀಶೋನಲ್ಲಿ ತಗೊಂಡಿದ್ದೆ. ಮತ್ತು ಇದು ನನಗೆ ರಿಂಗ್ ಬೇಕಾಗಿತ್ತು ಕೈಗೆ ಅವಳಿಗೆ. ಅದು ಮಾತ್ರ ಯಾಕೋ ಗೊತ್ತಿಲ್ಲ, ಕೆ ಜಿ ಎಫಲ್ಲಿ ಆ ತಾತ ಇರೋ ಅಂಗಡಿಗೆ ಹೋಗ್ತೀನಿ, ಸೆಟ್ ಆಗಲ್ಲ. ಒಂದು ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ದೆ, ಫೋಟೋ ಫ್ರೇಮ್ ನೋಡೋಣ ಅಂತ. ಸುಮ್ಮನೆ ಹೋಗ್ತೀವಿ, ಒಂದು ಹಾಫ್ ಆನ್ ಅವರ್ ಕುತ್ಕೊಂಡು ನೋಡ್ತೀವಿ, ಯಾಕೋ ಅವ್ರಿಗೂ ನಮಗೂ ರೇಟೇ ಸೆಟ್ ಆಗಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ತಗೊಂಡಿಲ್ಲ. ಆಮೇಲೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗ್ತಿದೆಯಲ್ಲ ರಾಜಲಕ್ಷ್ಮಿ ಅಂದ್ಬಿಟ್ಟು, ಅಲ್ಲೋಗಿ ತಗೊಂಡೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿತ್ತು ಅಂದ್ಬಿಟ್ಟು. ಮತ್ತು ಇನ್ನು ಹೋಗೋಷ್ರೊಳಗೆ 3:30 ಏನೋ ಆಗಿತ್ತು. ಅಷ್ಟರೊಳಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ ಭಾವವ್ರ ಮಿಸ್ಸಸ್ ಸಾರ್ಥಕಗೂ ಗೊತ್ತಿಲ್ಲ, ದೀಪನಿಗೂ ಗೊತ್ತಿಲ್ಲ. ಇದು ಸ್ವಲ್ಪ ಡೋರ್ ಕ್ಲೋಸ್ ಆಗಿತ್ತು, ಅದು ತೆಗೆಯೋಷ್ರೊಳಗೆ ಅವಳು ನೋಡಿಬಿಟ್ಲು. ಅದಕ್ಕೆ ಫುಲ್ ಖುಷಿ. ಇಲ್ಲ ಅಂದರೆ ಇನ್ನೂ ವಿಡಿಯೋ ಫುಲ್ ಇನ್ನೂ ಚೆನ್ನಾಗಿರ್ತಾಯಿತ್ತು. ನಮ್ಮ ಭಾವ ಒಳಗಡೆ ಇದ್ದರು, ಅವರಂತೂ ಫುಲ್ ಖುಷಿ. ನಾವು ಹೋಗಿದ್ದೀವೋ ಇಲ್ಲ ಅನ್ನೋಕ್ಕೆ ಅವರು ನಂಬೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಾವು ಯಾರಿಗೂ ಹೇಳಿಲ್ಲ, ಒಂಚೂರು ಡೌಟು ಇಲ್ಲ ನಾವು ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು. ಅವತ್ತು ಬರ್ತ್ಡೇ ದಿನ ಬಂದುಬಿಟ್ಟು ಅವಳಿಗೆ ನಾನು ಹೋಗ್ಬೇಕಾಗಿತ್ತು, ಬಟ್ ಅವತ್ತು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಇವಳಿಗೆ ಸರ್ಪ್ರೈಸ್ ಕೊಡೋಣ, ಹೇಳ್ಬಿಟ್ಟು ಹೋಗೋದು ಬೇಡ, ಅವಳು ಖುಷಿ ಆಗಬೇಕು. ನನ್ನ ವಿಷಯದಲ್ಲಿ ಅವಳು ಜಾಸ್ತಿನೇ ಮಾಡ್ತಾಳೆ. ಒಂದು ಚಿಕ್ಕದು ಅಂದರೆ ಅದನ್ನು ದೊಡ್ಡದಾಗಿ ಮಾಡ್ತಾಳೆ ಅವಳು, ಏನೇ ಆಗಲಿ ಅದು. ಅದಕ್ಕೆ ಅವಳಿಗೂ ಈ ಥರ ಸರ್ಪ್ರೈಸ್ ಕೊಡೋಣ ಅಂದ್ಬಿಟ್ಟು ಇದು ಮಾಡಿದ್ದು. ಆಮೇಲೆ ಹೋದ್ಮೇಲೆ ಫುಲ್ ಖುಷಿ. ಇನ್ನೇನು ನಾನು ಹೋಗಿದ್ದೀನಿ, ಚೆನ್ನಾಗಿ ಅಷ್ಟೇ, ಮಕ್ಕಳನ್ನ ಎತ್ಕೊಂಡು ಮುದ್ದಾಡಿಕೊಂಡು ಇದು ಮಾಡ್ತಾಯಿದ್ರು. ಮತ್ತು ನಮ್ಮ ಮಾಮನ ನನ್ನ ಮಗ ಶೂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾಯಿದ್ದೆ. ಅವರು ನಮ್ಮ ಮಾವ ಮತ್ತು ನನ್ನ ಮಗನ್ನ ರೇಗಿಸ್ತಾಯಿದ್ರು. ಅದಕ್ಕೆ ನಮ್ಮ ಭಾವ ಎತ್ಕೊಂಡು ಅವನ್ನೆಲ್ಲ ತುಂಬ ಮುದ್ದಾಡಿಕೊಂಡು ಆಮೇಲೆ ಇದು ಮಾಡ್ತಾಯಿದ್ರು. ಮತ್ತು ನಮ್ಮ ಭಾವಾಗೂ ನನ್ನ ಮಗನ ತುಂಬ ಚೆನ್ನಾಗಿರುತ್ತೆ ಬಾಂಡಿಂಗು. ಅವರೊಂದು ಮಾತು ಅಂತಾರೆ, ಮತ್ತು ಇವನೊಂದು ಮಾತು ಅಂತಾರೆ, ಅದರಿಂದ ಚೆನ್ನಾಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೇನೆ, ಅವನು ಕೂಡ ಏನು. ಆಮೇಲೆ ದೀಪಾಗೆ ನಾನು ತಗೊಂಡಿರೋ ಗಿಫ್ಟೆಲ್ಲ ಬಟ್ಟೆ, ಫೋಟೋ ಫ್ರೇಮು, ಮತ್ತು ಅವಳಿಗೆ ಈ ಜುಮ್ಕಿ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಒಂದು ಡಬ್ಬ ಇಸ್ಕೊಂಡಿದ್ದೆ, ಅದು ಚೆನ್ನಾಗಿರುತ್ತೆ ಮೀಶೋನಲ್ಲಿ ಅವಳಿಗೆ ಹಾಕ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ಒಂದು ಸಿಲ್ವರ್ದು ರಿಂಗ್ ಇಸ್ಕೊಂಡಿದ್ದೆ, ಅವಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಚಿನ್ನುಗೆ ಹೇಳಿದ್ದೆ ವಿಡಿಯೋ ಮಾಡು ಅಂದ್ಬಿಟ್ಟು. ಆಮೇಲೆ ನಮ್ಮ ಫ್ರೆಂಡು ಬಿಂದುಗೆ ಹೇಳಿದ್ದೆ, ಅವಳಿಗೆ ಕ್ಲೋಸ್ ಮಾಡ್ಕೊಂಡು ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಹೋಗಿ ರೂಮಲ್ಲೆಲ್ಲ ಇದು ಮಾಡ್ಕೊಂಡು ಬಂದೆ. ಅವಳಿಗೆ ಖುಷಿ ಆಯಿತು ಎಲ್ಲ ನೋಡಿ, ತುಂಬಾ ಇಷ್ಟ ಆಯಿತು. ಮತ್ತು ಅದೆಲ್ಲ ಓಪನ್ ಮಾಡಿ ನೋಡು, ನಿನಗೆ ಇಷ್ಟ ಆಗುತ್ತಾ ಇಲ್ಲ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ದೀಪ ಇದ್ಕೊಂಡು ಸರಿ ಅಂದ್ಬಿಟ್ಟು ನೋಡಿ ಹೇಳ್ತಾ ಇದ್ಲು. ಅಂದರೆ ಅವಳಿಗೆ ತಗೋಬೇಕು ಅಂದ್ಕೊಂಡಿದ್ದೆ ನಾನು ಮೀಶೋನಲ್ಲಿ, ಅಷ್ಟರೊಳಗೆ ನೀನೇ ತಗೊಬಂದೆ, ಯೂಸ್ ಆಗುತ್ತೆ ಅಂತ ಹೇಳಿದ್ಲು. ಫೋಟೋ ಫ್ರೇಮ್ ಕೂಡ ಅಷ್ಟೇ, ಮತ್ತು ಚೆನ್ನಾಗಿತ್ತು. ಇದು ಡ್ರೆಸ್ ಬಂದು ಇನ್ನು ಹೇಳೋಷ್ಟೇ ಇಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಮೂವರಲ್ಲಿ ದೀಪನೇ ಮೀಶೋ ಜಾಸ್ತಿ ನೋಡೋದು, ಹೊಸ ಥರ ಅದರಲ್ಲಿ ಡಿಸೈನ್ ಬಟ್ಟೆ ಎಲ್ಲ ನಮ್ಗೆ ಕಳಿಸ್ತಾ ಇರ್ತಾಳೆ. ಇದೆಲ್ಲ ಅವಳು ಲೈಕ್ ಮಾಡ್ಕೊಂಡಿದ್ದು. ಆ ಥರ ಇದರಲ್ಲಿ ನಾನು ಅವಳಿಗೆ ಸ್ವಲ್ಪ ನೋಡಿ ತಗೊಂಡಿದ್ದು, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ಫೋಟೋ ಫ್ರೇಮಲ್ಲಿ ಅವಳು ಮಕ್ಕಳಂದರೆ ಅವಳಿಗೆ ತುಂಬ ಇಷ್ಟ. ಇವಾಗ ನನ್ನ ಮಕ್ಕಳನ್ನೆಲ್ಲ ಇನ್ನೇನು ಆರಾಮಾಗಿ ಅವಳು ಕೂಡ ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾಳೆ. ಅದಕ್ಕೆ ಅವಳ ಫೋಟೋನಲ್ಲಿ ಬಂದುಬಿಟ್ಟು ಈ ಮೂವರನ್ನೂ ಇದು ಮಾಡ್ಕೊಂಡಿರೋ ಒಂದು ಫೋಟೋ ಇತ್ತು, ಅದನ್ನು ಹಾಕಿ ಇದು ಮಾಡಿದ್ದೆ. ಅವಳಿಗೆ ತುಂಬ ಖುಷಿಯಾಯಿತು, ಹೇಳಿದ್ಲು ನನಗೆ ತುಂಬ ಇಷ್ಟ ಆಯಿತು ಮಕ್ಕಳಿದ್ದಿದ್ದು ಅಂದ್ಬಿಟ್ಟು. ಅದಕ್ಕೆ ಸರಿ, ಅವಳಿಗೆ ಫುಲ್ ಖುಷಿ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ನನಗೆ ಖುಷಿ ಆಗೋಯಿತು. ಆಮೇಲೆ ರಿಂಗ್ ಕೊಟ್ಟೆ. ರಿಂಗು ಬಂದುಬಿಟ್ಟು ನನ್ನ ಬರ್ತ್ಡೇಗೆ ಅವಳು ಒಂದು ಸಲ ರಿಂಗ್ ಹಾಕಿದ್ಲು, ಅದೇ ಸೈಜು ಅಂದ್ಕೊಂಡೇ ಇದ್ದೆ, ಬಟ್ ಆಗಲಿಲ್ಲ. ಮತ್ತು ನಮ್ಮ ಭಾವ ಗೋಲ್ಡ್ ಕೆಲಸನೇ ಎಲ್ಲ ಮಾಡೋದು, ಸ್ವಲ್ಪ ಲೂಸ್ ಮಾಡಿಸ್ಕೊಂಡು ಆಮೇಲೆ ಅವಳ ಕೈಗೆ ಹಾಕಿದೆ. ಆಮೇಲೆ ಲಾಸ್ಟಲ್ಲಿ ನೋಡೋಣ, ಅದು ಇದು ಮಾಡ್ತೀನಿ, ಆ ಫೋಟೋ ಇರಬೇಕು, ಅವಳು ಕೈಗೆ ಹಾಕ್ಕೊಂಡಿರೋ ಫೋಟೋ ಇರಬೇಕು, ಇದ್ದರೆ ಹಾಕ್ತೀನಿ ನೋಡಿ. ಅವಳಿಗೆ ಚೆನ್ನಾಗಿತ್ತು ಕೈಗೆ. ಸರಿ ಅಂದ್ಬಿಟ್ಟು ಇನ್ನೆಲ್ಲ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ದೀಪ ಇದ್ಕೊಂಡು, ಅದಕ್ಕೇ ನೀನು ಫೋನ್ ಮಾಡಿಲ್ಲ ಅಂತ ಎಲ್ಲ ಹೇಳಿದ್ಲು. ಅದಕ್ಕೆ ನಿನ್ಗೆ ಸರ್ಪ್ರೈಸ್ ಏನೋ ಕೊಡೋದು ಗೊತ್ತಿಲ್ಲ, ನನಗೆ ತುಂಬ ಕಷ್ಟ ಆಗೋಯಿತು. ಫೋನ್ ಮಾಡಿದ್ರೆ ಅರ್ಥಕ್ಕೂ ಒಂದು ಸೈಡ್ ಫೋನ್ ಮಾಡ್ತಾಯಿದ್ಲು, ಎತ್ತಲಿಲ್ಲ. ಮತ್ತು ಇವಳಿಗೂ ನಾನು ಎತ್ತಕ್ಕಾಗಲಿಲ್ಲ. ಅಂದರೆ ಬಸ್ಸಲ್ಲಿ ಬರೋದು ಪಕ್ಕ ಸೌಂಡ್ ಗೊತ್ತಾಗ್ಬಿಡುತ್ತೆ. ಒಂದಿನ ನಾನು ಫೋನ್ ಇದು ಮಾಡಿಲ್ಲ ಅಂದರೂ ಕೂಡ ಅವಳಿಗೆ ಗೊತ್ತಾಗತ್ತೆ. ಅದರಿಂದ ನಾನು ಮೆಸೇಜಲ್ಲೇ ಹೇಳ್ತಾಯಿದ್ದೆ, ಎಲ್ಲ ಬರ್ತಾಯಿದ್ದೀನಿ ಅಂತ ಹೇಳಿಲ್ಲ, ನಾನು ಮೀಟಿಂಗಲ್ಲಿದ್ದೀನಿ, ಮನೆಗೆ ಹೋಗಬೇಕು, ಹೋಗಿ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದೆ. ಅವಳಿಗೆ ಡೌಟ್ ಬರ್ದಿರ ಸರಿ ಸಾಯಂಕಾಲ ಆಯ್ತಲ್ಲ, ಇನ್ನು
ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ಪಾರ್ಕ್ಗೆ ಹೋಗಿದ್ವಿ. ಮಕ್ಕಳೆಲ್ಲ ಆಟ ಆಡ್ತಾರೆ ಸ್ವಲ್ಪ ಹೊತ್ತು ಅಂದ್ಬಿಟ್ಟು. ಮತ್ತು ಆರ್ತಕ್ಕ ಕೂಡ ನಾನು ಫೋನ್ ಮಾಡಿ ಹೇಳಿಲ್ಲ ಬರ್ತಾಯಿದ್ದೀನಿ, ಆಯಕ್ಕನಿಗೂ ಸರ್ಪ್ರೈಸ್ ಮಾಡೋಣ, ಇಲ್ಲಿಂದ ಪಾರ್ಕ್ನಿಂದ ಮುಗಿಸ್ಕೊಂಡು ಆಮೇಲೆ ಹೋಗಿ ಸರ್ಪ್ರೈಸ್ ಮಾಡೋಣ ಅಂತ ಇದು ಮಾಡಿದ್ದೆ. ಅದಕ್ಕೆ ನಾನು ಹೇಳಕ್ಕೆ ಹೋಗಲಿಲ್ಲ. ಇನ್ನೇನು ಮಕ್ಕಳೆಲ್ಲ ತುಂಬ ಆಟ ಆಡ್ಕೊಂಡು ಪಾರ್ಕಲ್ಲಿದ್ದರು. ಅವ್ರ ಜೊತೆ ನಾನು ಅಷ್ಟೇ, ನಾನು ದೀಪ ಎಲ್ಲ ಅವ್ರ ಜೊತೆ ನಾವು ಸುಮ್ಮನೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತಿದ್ದು ಆಮೇಲೆ ಟೈಮೆಲ್ಲ ಚೆನ್ನಾಗಾಯಿತು. ಮತ್ತು ಇಲ್ಲಿ KGF ಬಂದಿದ್ದೀವಿ ಅಂದರೆ ಫಸ್ಟ್ ಮಕ್ಕಳು ಕೇಳೋದೆ ಪಾರ್ಕ್ ಹೋಗೋಣಮ್ಮ ಅಂದ್ಬಿಟ್ಟು. ಅದಕ್ಕೆ ಸ್ವಲ್ಪ ಹೊತ್ತು ಇನ್ನೇನು 1 ಅವರು, ಒಂದು 3/4 ಅವರು ಇಲ್ಲ 1 ಅವರ್ ಆಯ್ತೇನೋ ಪಾರ್ಕಲ್ಲೇ ಇದ್ವಿ ಮಕ್ಕಳ ಜೊತೆ ಎಲ್ಲ ಇದು ಮಾಡಿಕೊಂಡು. ಮತ್ತು ದೀಪ ಹೇಳ್ದೆ ನೀನು ಬಾ ನಿಂತ್ಕೊ ಅಂತ. ನನಗೆ ಸ್ವಲ್ಪ ಭಯ, ಈ ಥರ ರೌಂಡ್ ಇದು ಮಾಡಿದ್ರೆ ಕಣ್ಣು ಸುತ್ತತ್ತೆ ನನಗೆ, ಅದರಿಂದ ನಾನು ಹೋಗಲ್ಲ ಅಂದೆ. ದೀಪ ಎತ್ಕೊಂಡು ಇಲ್ಲ ಟ್ರೈ ಮಾಡು ಒಂದು ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಆಯಿತು ನೋಡೋಣ ಅಂದ್ಬಿಟ್ಟು ಬಂದು ನಿಂತ್ಕೊಂಡೆ. ಆದ್ರೂ ಸ್ವಲ್ಪ ನನಗೆ ಭಯ, ಕೈ ಹಿಡ್ಕೊಂಡೇ ಇದ್ದೀನಿ ಆದರೂ ಭಯ ಆಗ್ತಾಯಿತ್ತು. ದೀಪ ಇಲ್ಲಿ ಫುಲ್ ಎಂಜಾಯ್ ಮಾಡು, ಯಾಕೆ ಭಯ ಬೀಳ್ತೀಯ ಅಂತ ಹೇಳ್ತಾಯಿದ್ಲು. ಸರಿ ಆಯಿತು ಅಂದ್ಬಿಟ್ಟು ನನ್ನ ಮಗ ಜೊತೆ ತುಂಬ, ಅವ್ನಿಗೇನು ಕಾಲು ನೋವು ಬರುತ್ತೋ ಇಲ್ಲ ಗೊತ್ತಿಲ್ಲ, ಪಾರ್ಕಿಗೆ ಹೋಗಿದ್ದೀವಿ ಅಂದರೆ ತುಂಬ ಖುಷಿ ಅವನಿಗೆ. ಇಲ್ಲಿವರೆಗೂ ಟ್ರೈ ಮಾಡ್ದ, ಬಟ್ ಇನ್ನು ಮುಂದಕ್ಕೆ ಅವನು ಭಯ ಬಿದ್ದುಬಿಟ್ಟ. ಇಲ್ಲ ಆಮೇಲೆ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಅವನು ಹೇಳ್ಬಿಟ್ಟ, ಸುಸ್ತಾಗ್ಬಿಟ್ಟ. ಆಮೇಲೆ ಇನ್ನು ಟೀ ಮಾಡ್ಕೊಂಡು ಕುಡಿಯೋಣ ಸಾಯಂಕಾಲ ಆಯಿತು ಅಂದ್ಬಿಟ್ಟು ಹಾಲು ಇಸ್ಕೊಂಡು ಹೋಗೋಕ್ಕೆ ಹೋದ್ವಿ ಅಂಗಡಿ ಹತ್ರ. ಕರೆಕ್ಟಾಗಿ ಚಿನ್ನು ಬರೋ ಟೈಮ್ಗೆ ಆ ನಾಯಿ ಬರುತ್ತೆ. ಅದಕ್ಕೆ ಅವನು ಡೈಲಿ ಬಿಸ್ಕೆಟ್ ಹಾಕಿ ರೂಢಿ ಮಾಡಿದ್ದಾನೆ. ಅದ್ರ ಹೆಸ್ರು ಏನೋ ಇದೆ, ನೆನಪಿಲ್ಲ ನನಗೆ. ಚಿನ್ನು ಈ ವಿಡಿಯೋ ನೋಡ್ತಾಯಿದ್ರೆ ಅದು ಕಾಮೆಂಟ್ ಮಾಡೋ, ಆ ನಾಯಿ ಹೆಸ್ರು ಏನೋ ಅಂದ್ಬಿಟ್ಟು. ಆಮೇಲೆ ಆರ್ತಕ್ಕ ಅವ್ರ ಮನೆಗೆ ಹೋದ್ವಿ. ನಾವಿನ್ನು 5 ನಿಮಿಷ ಲೇಟ್ ಆಗಿದ್ರೆ ಅವರು ರೆಡಿಯಾಗಿದ್ದರು, ಅವ್ರ ಅಮ್ಮ ಅವ್ರ ಮನೆಗೆ ಹೋಗಬೇಕು ಅಂದ್ಬಿಟ್ಟು. ಆಮೇಲೆ ನಾವು ಹೋಗಿದ್ದೀವಿ ಅಂತ ಸ್ಟಾಪ್ ಆಗಿಬಿಟ್ರು. ಮಕ್ಕಳು ನಾವು ಅಂದರೆ ಅಷ್ಟು ಪ್ರೀತಿ, ನಮ್ಮ ಮೂವರ ಮಧ್ಯೆನೂ ಅಷ್ಟೇ ಕೇರಿಂಗು ಲವ್ವು ಪ್ರೀತಿ ಇರುತ್ತೆ. ಯಾವತ್ತೂ ನಾವು ಒಂದು ದಿನ ಏನಾದರೂ ಒಬ್ರು ಮಾತಾಡಿಲ್ಲ ಅಂದರೆ ಏನಾಯಿತೋ ಏನೋ ಅನ್ನೋ ಡೌಟಲ್ಲೇ ಇರ್ತೀವಿ. ಕ್ಲಿಯರ್ ಆಗೋಗಬೇಕು ಆ ಥರ ನಮಗೆ. ಯಾಕೆಂದರೆ ದಿನ ಪೂರ್ತಿ ಕಾನ್ಫರೆನ್ಸಲ್ಲಿ ಮೂವರು ಮಾತಾಡ್ತಾ ಇರ್ತೀವಿ, ಇಲ್ಲ ಒಬ್ಬೊಬ್ಬರು ಸಪ್ರೇಟ್ ಆದರೂ ಮಾತಾಡ್ತಾ ಇರ್ತೀವಿ. ಆದ್ದರಿಂದ ನಮಗೆ ಒಂದಿನ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ರೂ ತುಂಬ ಕಷ್ಟ ಆಗುತ್ತೆ. ಅವತ್ತಂತೂ ನಾನು ಹೋಗಬೇಕಾದ್ರೆ ಈ ಕಡೆ ಆರ್ತಕ್ಕ ಫೋನ್ ಮಾಡ್ತಾಯಿದ್ರು, ಈ ಕಡೆ ದೀಪ, ಅವರಿಬ್ರಿಗೂ ನಾನು ಹೇಳ್ದಿರ ಮೆಸೇಜ್ ಮಾಡಿಕೊಂಡು ಹೋಗಿದ್ದಿದ್ದು. ನಮ್ಮನ್ನು ನೋಡಿ ಫುಲ್ಲು ಖುಷಿ. ಇನ್ನು ನಮ್ಮ ಭಾವ ಎಲ್ಲ ಇದ್ರು ಅವನ ಜೊತೆ ಫುಲ್ಲು ಇದು ಮಾಡಿಕೊಂಡು, ಹಾವು ಮುಂಗ್ಸಿರತ್ತಲ್ಲ ಆ ಥರ ಅಷ್ಟು ಕ್ಲೋಸಾಗಿ ಇದು ಮಾಡ್ತಾಯಿದ್ರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜಾಸ್ತಿ ದಿನ ಆಯಿತು ವಿಡಿಯೋ ಮಾಡಿ, ಯಾವ ಥರ ವಿಡಿಯೋ ಬೇಕು ಅಂದ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ. ಮತ್ತು ಯಾವ ಊರಿನಿಂದ ನೋಡ್ತಾ ಇದ್ದೀರಾ ಅಂತಲೂ ನಾನು ಎಷ್ಟೋ ವಿಡಿಯೋದಲ್ಲಿ ಕೇಳಿದ್ದೀನಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.